ಹಲೋ ಹಾಯ್ ಪ್ರೀತಿ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ SSLCಯ ಭಾಗ 1ರ ಸಮಾಜ ವಿಜ್ಞಾನದಲ್ಲಿ ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಆ ಒಂದು ಅಧ್ಯಾಯದಲ್ಲಿ 10 ಪ್ರಶ್ನೆಗಳನ್ನು ಈಗಾಗಲೇ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿದೆವು. ಇಂದಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 11, ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದವರು ಯಾರಂತೇಳಿ ಕೇಸಿ ಆಯ್ಕೆಗಳು: 1 ವಾರನ್ ಹೆಸ್ಟಿಂಗ್ಸ್, ಆಯ್ಕೆ 2 ಚಾರ್ಲ್ಸ್ ಗ್ರ್ಯಾಟ್, 3ನೇ ಆಯ್ಕೆ ಜೋನಾಥನ್ ಡಂಕನ್, 4ನೇ ಆಯ್ಕೆ ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3 ಜೋನಾಥನ್ ಡಂಕನ್. ಇದಕ್ಕೆ ಸರಿಯಾದಂಥ ಆಯ್ಕೆ 3. ಪ್ರಶ್ನೆ ಸಂಖ್ಯೆ 12, ಬ್ರಿಟಿಷ್ ಶಿಕ್ಷಣ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಯಾರು ಅಂತೇಳಿ ಕೇಸಿ ಆಯ್ಕೆಗಳು: 1ನೇ ಆಯ್ಕೆ ವಾರನ್ ಹೆಸ್ಟಿಂಗ್ಸ್, 2ನೇ ಆಯ್ಕೆ ಚಾರ್ಲ್ಸ್ ಗ್ರ್ಯಾಟ್, 3ನೇ ಆಯ್ಕೆ ಜೋನಾಥನ್ ಡಂಕನ್, 3ನೇ ಆಯ್ಕೆ ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದಂಥ ಆಯ್ಕೆ ಚಾರ್ಲ್ಸ್ ಗ್ರ್ಯಾಟ್. ಸರಿಯಾದಂಥ ಆಯ್ಕೆ 2 ಚಾರ್ಲ್ಸ್ ಗ್ರ್ಯಾಟ್. ಪ್ರಶ್ನೆ ಸಂಖ್ಯೆ 13, 1857ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕೇಸಿ ಆಯ್ಕೆಗಳು ನೋಡ್ತಾ ಹೋಗೋಣ. 1ನೇ ಆಯ್ಕೆ ಲಾರ್ಡ್ ಕಾರ್ನ್ವಾಲಿಸ್, 2ನೇ ಆಯ್ಕೆ ಲಾರ್ಡ್ ವೆಲ್ಲೆಸ್ಲಿ, 3ನೇ ಆಯ್ಕೆ ಲಾರ್ಡ್ ಡಾಲ್ಹೌಸಿ, 4ನೇ ಆಯ್ಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3 ಲಾರ್ಡ್ ಡಾಲ್ಹೌಸಿ. ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ ಸಂಖ್ಯೆ 14, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅನುವು ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತೇಳಿ ಕೇಸಿ ಆಯ್ಕೆಗಳು: 1ನೇ ಆಯ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ, 2ನೇ ಆಯ್ಕೆ ರೆಗ್ಯುಲೇಟಿಂಗ್ ಕಾಯ್ದೆ, 3ನೇ ಆಯ್ಕೆ ಚಾರ್ಟರ್ ಕಾಯ್ದೆ, 4ನೇ ಆಯ್ಕೆ ಭಾರತೀಯ ಪರಿಷತ್ ಕಾಯ್ದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ರೆಗ್ಯುಲೇಟಿಂಗ್ ಕಾಯ್ದೆ. ಆಯ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 1773ರ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಅಂತೇಳಿ ಕೇಸಿ. ಪ್ರಶ್ನೆ ಸಂಖ್ಯೆ 15, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನ ಅವರದೇ ಸ್ವಂತ ಹಕ್ಕಲ್ಲ ಅಂತ ಹೇಳಿರುವಂಥವರು ಯಾರು ಅಂತೇಳಿ ಕೇಸಿ ಯಾವ ಕಾಯ್ದೆಯಲ್ಲಿ ಈ ಒಂದು ಶಬ್ದ ಬಂದಿದೆ ಅಂತೇಳಿ ಕೇಸಿ ನೋಡ್ತಾ ಹೋಗೋಣ. ಆಯ್ಕೆ ಸಂಖ್ಯೆ 1 ಪಿಟ್ಸ್ ಇಂಡಿಯಾ ಕಾಯ್ದೆ, ಆಯ್ಕೆ 2 ರೆಗ್ಯುಲೇಟಿಂಗ್ ಕಾಯ್ದೆ, ಆಯ್ಕೆ 3 ಚಾರ್ಟರ್ ಕಾಯ್ದೆ, ಆಯ್ಕೆ 4 ಭಾರತೀಯ ಪರಿಷತ್ ಕಾಯ್ದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 ಪಿಟ್ಸ್ ಇಂಡಿಯಾ ಕಾಯ್ದೆ. ಆಯ್ಕೆ 1 ಸರಿಯಾದಂಥ ಉತ್ತರ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಕಾಯ್ದೆ ಅಂತೇಳಿ ಕೇಸಿ ಕರಿತೀವಿ. ಪ್ರಶ್ನೆ ಸಂಖ್ಯೆ 16, ಭಾರತದಲ್ಲಿ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಎಂದು ಘೋಷಿಸಿರುವಂಥ ಕಾಯ್ದೆ ಯಾವುದು ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. 1ನೇ ಆಯ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ, 2ನೇ ಆಯ್ಕೆ ರೆಗ್ಯುಲೇಟಿಂಗ್ ಕಾಯ್ದೆ, 3ನೇ ಆಯ್ಕೆ ಚಾರ್ಟರ್ ಕಾಯ್ದೆ, 4ನೇ ಆಯ್ಕೆ ಭಾರತೀಯ ಪರಿಷತ್ ಕಾಯ್ದೆ. ಇದು 1909ರ ಕಾಯ್ದೆ ಅಂತೇಳಿ ಕೇಸಿ 4ನೇ ಆಪ್ಷನ್ಸು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತೇಳಿ ಕೇಸಿ ಸರಿಯಾದಂಥ ಆಯ್ಕೆ 1 ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತೇಳಿ ಕೇಸಿ 1884ರ ಕಾಯ್ದೆ ಅಂತೇಳಿ ಕೇಸಿ ಕರಿತೀವಿ. ಪ್ರಶ್ನೆ ಸಂಖ್ಯೆ 17, ಯಾವ ಕಾಯ್ದೆಯು ಅನ್ವಯ
ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲೀಷ್ ವಿದ್ಯಾಭ್ಯಾಸದ ವಿಸ್ತರಣೆಗೆ ಹೆಚ್ಚಾಯಿತು ಅಂತೇಳಿ ಕೇಸಿ ಯಾವ ಕಾಯ್ದೆಯ ಅನ್ವಯ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲೀಷ್ ವಿದ್ಯಾಭ್ಯಾಸದ ವಿಸ್ತರಣೆಗೆ ಹೆಚ್ಚಾಯಿತು ಅಂತೇಳಿ ಕೇಸಿ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತಾ ಬರೋಣ. ಆಯ್ಕೆ 1 ಚಾರ್ಟರ್ ಕಾಯ್ದೆ, ಆಯ್ಕೆ 2 ಭಾರತೀಯ ಪರಿಷತ್ ಕಾಯ್ದೆ, ಆಯ್ಕೆ 3 ರೆಗ್ಯುಲೇಟಿಂಗ್ ಕಾಯ್ದೆ, ಆಯ್ಕೆ 4 ಪಿಟ್ಸ್ ಇಂಡಿಯಾ ಕಾಯ್ದೆ. ಇದಕ್ಕೆ ಸರಿಯಾದಂಥ ಉತ್ತರ 1 ಆಯ್ಕೆ 1 ಚಾರ್ಟರ್ ಕಾಯ್ದೆ ಅಥವಾ 1813ರ ಕಾಯ್ದೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಪ್ರಶ್ನೆ ಸಂಖ್ಯೆ 18 ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಿದ ಕಾಯ್ದೆ ಯಾವುದು ಅಂತ ಹೇಳಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ರೆಗ್ಯುಲೇಟಿಂಗ್ ಕಾಯ್ದೆ, ಎರಡನೇ ಆಯ್ಕೆ ಭಾರತೀಯ ಪರಿಷತ್ ಕಾಯ್ದೆ, ಮೂರನೇ ಆಯ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ, ನಾಲ್ಕನೇ ಆಯ್ಕೆ ಚಾರ್ಟರ್ ಕಾಯ್ದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 4 ಚಾರ್ಟರ್ ಕಾಯ್ದೆ ಮೂಲಕ ನಾವು ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವಂಥ ಅಧಿಕೃತ ಅವಕಾಶವನ್ನು ನೀಡಿರುವಂಥ ಒಂದು ಕಾಯ್ದೆ ಅಂತ ಹೇಳಿ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 19 ಆಯ್ಕೆಗಳು ನೋಡ್ತಾ ಹೋಗೋಣ. ಬಂಗಾಳದ ಪ್ರಶ್ನೆ ಸಂಖ್ಯೆ 19 ಬಂಗಾಳದ ಗವರ್ನರ್ ಜನರಲ್ ನನ್ನು ಭಾರತದ ಗವರ್ನರ್ ಜನರಲ್ ನೇಮಕ ಮಾಡಿರುವಂಥ ಕಾಯ್ದೆ ಯಾವುದು ಅಂತ ಹೇಳಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತ ಗವರ್ನರ್ ಜನರಲ್ ಅಂತ ಹೇಳಿ ನೇಮಕ ಮಾಡಿರುವಂಥ ಕಾಯ್ದೆಗಳು ಯಾವ ಅಂತ ಹೇಳಿ ನೋಡ್ಕೊತಾ ಹೋಗೋಣ. ಆಯ್ಕೆಗಳು 1ನೇ ಆಯ್ಕೆ ಭಾರತೀಯ ಪರಿಷತ್ ಕಾಯ್ದೆ, 2ನೇ ಆಯ್ಕೆ ಚಾರ್ಟರ್ ಕಾಯ್ದೆ, 3ನೇ ಆಯ್ಕೆ ರೆಗ್ಯುಲೇಟಿಂಗ್ ಕಾಯ್ದೆ, 4ನೇ ಆಯ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಸಂಖ್ಯೆ ಆಯ್ಕೆ 2 ಚಾರ್ಟರ್ ಕಾಯ್ದೆ. ಇದು 1833ರ ಕಾಯ್ದೆ. ಇದೆಷ್ಟು 1833ರ ಕಾಯ್ದೆ ಸರಿಯಾದಂಥ ಉತ್ತರ. ಹೀಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ 19 ಪ್ರಶ್ನೆಗಳೊಂದಿಗೆ 3ನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಒಂದು ವಿಡಿಯೋದಲ್ಲಿ 19 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೀವಿ. ಹೀಗೆ ನಿರಂತರ ಪ್ರತಿಯೊಂದು ಅಧ್ಯಾಯದ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.